ಫ್ರೆಂಡ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ KA ಒಂದು ರೀಸೆಂಟ್ ಅಪ್ಡೇಟ್ ಬಂದಿದೆ. ಅದನ್ನು ಹೇಳೋದಕ್ಕೆ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ KA ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನೀವು ಈ ಒಂದು ಇನ್ಫಾರ್ಮೇಷನ್ನ ನೋಡ್ತೀರಾ. ಮೊದಲ ಸುತ್ತಿನ ಆಯ್ಕೆಗಳ ಪ್ರವೇಶಕ್ಕೆ ಆಪ್ಷನ್ ಎಂಟ್ರಿ ಲಿಂಕನ್ನು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕ ವಿವರಗಳ ಸ್ವೀಕೃತಿ ನಂತರ ಶೀಘ್ರದಲ್ಲೇ ಸಕ್ರಿಯಗೊಳಿಸಲಾಗುತ್ತದೆ ಅಂತೇಳಿ. ಅಂದರೆ ಆಲ್ರೆಡಿ ಹೇಳಿದೆ ನಿಮಗೆ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾನೆ. ಓಕೆ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಕೊಟ್ಟಿದ್ದಾನೆ. ಸೊ ಒರಿಜಿನಲ್ ಅಂದರೆ ಪೂರ್ಣ, ಸೊ ಫುಲ್ ಫ್ಲೆಡ್ಜ್ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಗೌರ್ನಮೆಂಟಿಂದ ರಿಸೀವ್ ಮಾಡಿದ್ಮೇಲೆ ನಿಮ್ಗೆ ಏನು ಮಾಡ್ತಾರೆ, ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ದಿಸ್ ಇಸ್ ದ ಪ್ರೊಸೀಜರ್. ಓಕೆ, ಸೊ ಡ್ರಾಫ್ಟು ಅವರೇ ಪ್ರಿಪೇರ್ ಮಾಡ್ತಕ್ಕಂಥದ್ದು, ಅದಕ್ಕೆ ಅಪ್ರೂವಲ್ ಕೊಡ್ತಕ್ಕಂಥದ್ದು ಗೌರ್ನಮೆಂಟು. ಸೊ ಅಪ್ರೂವಲ್ ಕೊಟ್ಟ ನಂತರ ಇವ್ರು ಏನು ಮಾಡ್ತಾರೆ, ಆಪ್ಷನ್ ಎಂಟ್ರಿಯನ್ನು ಓಪನ್ ಮಾಡ್ತಾರೆ. ಸೊ ಐ ಥಿಂಕ್ ಎವ್ರಿಥಿಂಗ್ ಈಸ್ ರೆಡಿ. ಓಕೆ, ಸೊ ಎಲ್ಲ ರೆಡಿಯಾಗಿದೆ ಇಲ್ಲಿ. ಬಟ್ ದೇ ಆರ್ ವೇಟಿಂಗ್ ಫಾರ್ ಗೌರ್ನಮೆಂಟ್ ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಗೌರ್ನಮೆಂಟ್ ಅಪ್ರೂವಲ್ ಅಂತ ಹೇಳಿದ್ರೆ, ಲೈಕ್ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ನಿಮಗೆ. ಸೊ ಅಲ್ಲಿ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ಸ್ ಆಗಬೇಕಾಗತ್ತೆ. ಓಕೆ, ಕ್ಯಾಟಗರಿ ವೈಸು ಸೀಟ್ ಡಿಸ್ಟ್ರಿಬ್ಯೂಷನ್ಸ್ ಆಗಬೇಕಾಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್ 60 ಸೀಟ್ಸ್ ಇದೆ ಅಂತ ಹೇಳಿದ್ರೆ SC ST 2A 2B 3A 3B ಈ ರೀತಿ ಡಿಸ್ಟ್ರಿಬ್ಯೂಷನ್ಸ್ ಆಗಬೇಕಂತೆ. ಓಕೆ, ಸೊ ಇವರೆಲ್ಲ ಡಿಸ್ಟ್ರಿಬ್ಯೂಷನ್ಸ್ ಕರೆಕ್ಟಾಗಿ ಮಾಡಿದರೆ ಮಾತ್ರ ಅವ್ರು ಏನು ಮಾಡ್ತಾರೆ, ಗೌರ್ಮೆಂಟು ಅಪ್ರೂವಲ್ ಕೊಡ್ತಾರೆ. ದಟ್ ಈಸ್ ಒನ್ ಥಿಂಗ್. ಬಟ್ ಇಲ್ಲಿ ಯಾಕೆ ಲೇಟ್ ಆಗ್ತಾ ಇದೆ, ಹೂ ಈಸ್ ರೆಸ್ಪಾನ್ಸಿಬಲ್, ಇದಕ್ಕೆ ಉತ್ತರ ಎಲ್ಲೂ ಸಿಗ್ತಾ ಇಲ್ಲ. ಸೊ ಇದಕ್ಕೆ ನೀವು ಸ್ವಲ್ಪ ಮೀಡಿಯಾ ಅಟೆನ್ಷನ್ನ ದಯವಿಟ್ಟು ತೊಗೊಬನ್ನಿ ಸ್ಟೂಡೆಂಟ್ಸ್. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್, ಪ್ಲೀಸ್ ಬ್ರಿಂಗ್ ದಿಸ್ ಇಶ್ಯೂ ಟು ದಿ ಮೀಡಿಯಾ. ಅದರ್ವೈಸ್ ಗೌರ್ನಮೆಂಟು ಮೇ ಬಿ ಗೊತ್ತಿರಲಿಕ್ಕಿಲ್ಲ. ಓಕೆ, KA ಏನು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಮಾಡ್ತಾ ಇದ್ದಾರೆ ಅನ್ಕೊಂಡು ಸುಮ್ಮನಿರ್ತಾರೆ. ಸೊ ದಯವಿಟ್ಟು ಸ್ವಲ್ಪ ಮೀಡಿಯಾ ಅಟೆನ್ಷನ್ ತೊಗೊಬನ್ನಿ. ಮೀಡಿಯಾದಲ್ಲಿ ಬರೀ ಬೇರೆ ಅಟೆನ್ಷನ್ನೇ ಇರುತ್ತೆ, ಅವ್ರಿಗೆ TRP ಮಾತ್ರ ಅವ್ರು ನೋಡ್ತಾರೆ. ಬಟ್ ಈಗ ನಮಗೆ ಒಂದು ಇಶ್ಯೂ ಬಂದಿದೆ ಅಂತ ಹೇಳಿದಾಗ, ಸೊ ದೇ ಮೇ ಹೆಲ್ಪ್. ಓಕೆ, ಸೊ ಮೀಡಿಯಾ ಹೆಲ್ಪ್ ಮಾಡಿದ್ರು ಮಾಡ್ತಾರೆ. ದಯವಿಟ್ಟು ಇದನ್ನು ಮೀಡಿಯಾ ಇದಕ್ಕೆ ತೊಗೊಬನ್ನಿ, ಇನ್ ಕೇಸ್ ಯಾರಾದರೂ ಗೊತ್ತಿದ್ರೆ. ಓಕೆ, ಅದರ್ವೈಸ್ ಜಸ್ಟ್ ಲೀವ್ ಇಟ್. ಅವ್ರು ಹೇಳಿದ್ದಾರೆ ಇನ್ನೊಂದು ವೀಕಲ್ಲಿ ಬರ್ತಾರೆ ಅಂತ. ಸೊ ನಮ್ಮ ಸ್ಟೂಡೆಂಟ್ಸು ನಾನು ಕಾಲ್ ಮಾಡ್ತಿದ್ದೆ, ಬಟ್ ಅವ್ರು ದೇ ಆರ್ ನಾಟ್ ರಿಸೀವಿಂಗ್. ನನ್ನ ಸ್ಟೂಡೆಂಟ್ ಒಬ್ಬರು ಕಾಲ್ ಮಾಡಿ ರೆಕಾರ್ಡಿಂಗ್ ಕಳಿಸಿದ್ರೆ ಅದನ್ನು ನಿಮ್ಗೆ ಕೇಳಿಸ್ತೀನಿ. ಸರ್, ಅದೇ PGCET ಆಪ್ಷನ್ ಎಂಟ್ರಿ ಇವತ್ತೇನಾದರೂ ಇದೆಯಾ ಸರ್? ಬಿಡೋ ಚಾನ್ಸಸ್ ಏನಾದರೂ ಇದೆಯಾ? ಯಾವ್ದು PGCET ಆಪ್ಷನ್ ಎಂಟ್ರಿ ಸರ್? PGCET ನಿಮಗೆ ಅದೇ ಇದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಪ್ಪ ಗೌರ್ಮೆಂಟಿಂದ. ಅದು ಬಂದಮೇಲೆ ನಾವು ಹೇಳಕ್ ಸಾಧ್ಯ ಸರ್. ಇನ್ನೂ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕೇ ಅಲ್ವಾ ಗೌರ್ಮೆಂಟ್ ಕಡೆಯಿಂದ? ಇಲ್ಲ, ಬಂದಿಲ್ಲ. ಇನ್ನು ಎಲ್ಲಿ ಡ್ರಾಫ್ಟ್ ಅಷ್ಟೇ ಅನೌನ್ಸ್ ಆಗಿರೋದು. ಸರ್, ಏನಾದರೂ ಐಡಿಯಾ ಇದೆಯಾ ಯಾವಾಗ ಸಿಗಬಹುದು? ಆಗುತ್ತೆ, ಯಾವಾಗಂತ ಗೊತ್ತಿಲ್ಲ. ಈ ವೀಕಲ್ಲಿ ಆಗುತ್ತೆ. ಈ ವೀಕ್. ಓಕೆ ಸರ್, ಶೋರ್, ಥ್ಯಾಂಕ್ ಯು. ಓಕೆ. ಸೊ ಇದು ಅವರು ಕೊಟ್ಟಿರ್ತಕ್ಕಂಥ ಉತ್ತರ. ಸೊ ಈ ವೀಕಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ವೀಕಿಂದು ಅದೇ ಹೇಳಿದ್ರು. ಸೊ ಅದ್ರ ಬಿಫೋರ್ ಲಾಸ್ಟ್ ವೀಕು ಅದೇ ಹೇಳಿದ್ದಾರೆ. ಸೊ ಪ್ಲೀಸ್ ಬ್ರಿಂಗ್ ದಿಸ್ ಇಶ್ಯೂ ಟು ದಿ ಮೀಡಿಯಾ. ಸೊ ಸಪೋಸ್ ನಿಮ್ಗೆ ಯಾರು ಪರಿಚಯ ಇದ್ದರೆ, ಅಂದರೆ ಪಾಸಿಟಿವ್ ಆಗಿ ಈ ರೀತಿ ಆಗಿದೆ, ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಸೊ ಅಲ್ಲೇನು ನೀವು ಇದು ಬೇರೆ ರೀತಿ ಇಶ್ಯೂ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್. ಸೊ ಐ ರಿಕ್ವೆಸ್ಟ್. ಸೊ ನೀವು ಮೀಡಿಯಾ ಅಟೆನ್ಷನ್ ತಂದಾಗ ಮಾತ್ರ ನಿಮಗೆ ಇದಾಗುತ್ತೆ, ಸಾಲ್ವ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡು ಈ ರೀತಿ ಒಂದು ನ್ಯೂಸ್ ಪೇಪರ್ಸು ಅವರು ಕೂಡ ಏನು ಮಾಡ್ತಾರೆ, ಗೌರ್ಮೆಂಟ್ ಆರ್ಡ್ರ್ ಬಂದಮೇಲೆ ಎಲ್ಲವನ್ನಪ್ಪ ಬಿಡೋದು ಅಂತಲೂ ಹೇಳ್ತಾರೆ. ಓಕೆ, ಬಟ್ ಮೀಡಿಯಾ ಅಟೆನ್ಷನ್ ತಂದಾಗ ಗೌರ್ಮೆಂಟ್ ಸ್ವಲ್ಪ ಅವ್ರೇನು ಮಾಡ್ತಾರೆ, ಬೇಗ ಪ್ರೋಸೆಸನ್ನು ಮಾಡೋವಂಥ ಚಾನ್ಸಸ್ಸು ಇರುತ್ತೆ. ಸೊ ಮುಂದಿನ ಅಪ್ಡೇಟಲ್ಲಿ ನಾನು ಫರ್ದರ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು.